ಊರಾಗ ಒಂದು ಹಳ್ಳಿ ಇತ್ತಂತೆ. ಹೇಳ. ಒಂದು ಹಳ್ಳಿ ಇತ್ತಂತೆ. ಆ ಹಳ್ಳಿನಾಗ ಮಕ್ಕಳೆಲ್ಲ ಸೇರಿ ಈ ಸರ ಊರ್ ಗಣೇಶನ ಕುಳಿಸ್ಬೇಕಂತಾರಂತೆ. ಕಾಸುಗಳೆಲ್ಲ ಕುಡಿತಾ ಇರ್ತಾರಂತೆ. ಆದ್ರೆ ಕಾಸುಗಳು ಸಾಲಿಲ್ಲಂತೆ ಅವ್ರಕ್ಕ. ಆದ್ರೇನು ಅವರು ಏನನ ಮಾಡಿ ಕಾಸುಗಳು ಕುಡಿಕಿದ್ರಂತೆ. ತಿರ್ಗಿ ಲಾಸ್ಟ್ಕ ಅಲ್ಲಿ ಹೋದ್ಮಕ್ಕ ಅಲ್ಲಿ ಗಣೇಶನೇ ಕೊಟ್ಟಿಲ್ಲಂತೆ ಅವ್ರ ಕಾಸುಗಳ್ಕ. ತಿರ್ಗ ಅವ್ರು ಇನ್ನೊಂದು ಇದ್ರಕೋತಾರ ಅಲ್ಲಿ ಗಣೇಶನ್ ಕೊಟ್ಟಿಲ್ಲಂತೆ. ತಿರ್ಗ ಅವ್ರು ಏನಾನ ಮಾಡಿ ಸರಿ ಗಣೇಶನ ತಕೊಂಬೇಕ ಅಂತ ಅವ್ರ ಮನೆಗ ನಂಗೊಂದು ಗಣೇಶನ್ ಬೇಕು ಅಂತ ಹೇಳಿದ್ನಂತೆ ಅವ್ರ ಅಪ್ಪನ್ಕ. ಅವನು ಅವ್ರಪ್ಪನ ಏನ್ ಮಾಡಕ್ಕಾಗ್ದಿರಾ ಮಣ್ಣಾಗೆ ಮಾಡಿದ್ನಂತೆ. ಮಣ್ಣಾಗ ಮಾಡ್ಬಿಟ್ಟು ಪೇಂಟ್ ಹಾಕ್ಬಿಟ್ಟು ಕೊಟ್ಟನಂತೆ. ತಿರ್ಗ ಅವರು ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ಕೊಂಡು. ಅವ್ರ ಅಪ್ಪನ ಹೆಸ್ರೇನಾ ಹೇಳ. ಅವ್ರ ಅಪ್ಪನ ಹೆಸ್ರೇನಾ? ನಾರಾಯಣ ಸ್ವಾಮಿ ಅಂತ ಹೇಳು. ನಾರಾಯಣ ಸ್ವಾಮಿ. ಮಗನ ಹೆಸ್ರ? ಮಗನ ಹೆಸ್ರ ಚಂದನಣ್ಣ, ಚಂದನ್ನ, ಪೂಜಾ ಅಲ್ಲ, ಪೂಜಾ ಅಲ್ಲ, ಚಿಂಟು, ಚಿಂಟು. ಮತ್ತೆ ನೀನ್ ಮಾಡ್ತಾ ಇದ್ದಲ್ಲಿ. ಸರಿ, ಹಬ್ಬ ಮಾಡಕ್ ಯಾರು ಸೇರಿದ್ರ ಗಣೇಶನ ಹಬ್ಬ ಮಾಡಕ್ಕ? ಒಂದು 8 ಜನ ಸೇರಿದ್ರು. ಹೆಸರುಗಳು ಹೇಳ. ಹೆಸರುಗಳ ಚಿಂಟು, ಚಂದನಣ್ಣ, ಮತ್ತೆ ನಾನು, ತನು, ತಿರ್ಗಾ ಧೃತಿ, ಹರಿಪ್ರಿಯಾ, ನಿಶಾಂತ, ಮತ್ತೆ ಈ ನಿಮ್ಮೂರ್ದಾಗ ದೇವಸ್ಥಾನ ಮುಂದ್ಗಡೆ ಒಬ್ಬ ಅಜ್ಜಿದ್ಲಲ್ಲ ಕರ್ರಗ ಕುಳ್ಳಗ ಅಜ್ಜಿ ಹೆಸ್ರು ಏನಲ್ಲ? ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮುಂದ್ಗಡೆ ಇದ್ಲಲ್ಲ ಅಜ್ಜಿ ಒಬ್ಳ. ಯಾರಪ್ಪನು ಬಂದ್ ಮಾಡಿ ಗಣೇಶನ್ ಮಾಡ್ಕೊಟ್ಟಿದ್ದ? ಅದ್ಯಾರ ಹೆಸ್ಲಿಟ್ರು ಅಂತ